ಒಂದು ಕಡೆ ವಿಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ರೆ ಕಾಂಗ್ರೆಸ್ ಸರ್ಕಾರ ಅದನ್ನ ಡಿಫೆಂಡ್ ಮಾಡಿಕೊಳ್ಳುವಂತ ಕೆಲಸಕ್ಕೆ ಇಳಿದಿದೆ. ಧರ್ಮಸ್ಥಳ ಯಾರ ಆಸ್ತಿನೂ ಅಲ್ಲ, ಶಿವ ಎಲ್ರಿಗೂ ಒಬ್ಬನೇ. ನಾವು ಧರ್ಮಸ್ಥಳ ಭಕ್ತರು ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಧರ್ಮಸ್ಥಳದ ಕಳಂಕ ದೂರಾಗೋಕೆ ಕಾರಣ ಸಿಎಂ ಸಿದ್ದರಾಮಯ್ಯ ರೀ. ಹಾದಿ ಬೀದಿಯಲ್ಲಿ ಮಾತನಾಡದಂತೆ ಮಾಡಿದ್ದು ಕಾಂಗ್ರೆಸ್. ಎಲ್ಲ ಮಾತಾಡ್ತಾ ಇದ್ರು, ಮಾತಾಡದಿರೋ ಹಾಗೆ ಮಾಡಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಕ್ರಮವನ್ನ ಸ್ವಾಗತ ಮಾಡಬೇಕಿತ್ತು, ಇಲ್ಲದ್ರೆ ಸುಮ್ಮನೆ ಇರಬೇಕಿತ್ತು. ಹೆಗ್ಡೆ ಅವರೇ ಸ್ವಾಗತ ಮಾಡಿದ್ದಾರೆ, ಇನ್ನು ನಿಮ್ದೇನು ಅನ್ನುವಂಥ ರೀತಿಯಲ್ಲಿ ವಿಪಕ್ಷಗಳಿಗೆ ಕುಟುಕಿದ್ದಾರೆ. ಅಲ್ಲ, ಆಮೇಲೆ ಶಿವ ಈ ನಾಡಿನ ಮನುಕುಲಕ್ಕೆ ಪೂರ್ತಿ ಅವರೇನೆ. ಶಿವನ ದರ್ಶನ ಯಾರು ಬೇಕಾದ್ರೂ ಪಡಿಬೋದು. ಸೊ ಧರ್ಮಸ್ಥಳದಲ್ಲಿ ನಾವೆಲ್ಲರೂ ಭಕ್ತರೇ. ಧರ್ಮಸ್ಥಳದ ಬಗ್ಗೆ ಅತ್ಯಾದಂಥ ಇವತ್ತೇನಾದ್ರು ಧರ್ಮಸ್ಥಳದ ಕ್ಷೇತ್ರಕ್ಕೆ ಒಂದು ಸಂಪೂರ್ಣವಾದಂಥ ಕಳಂಕವನ್ನು ತೆಗೆದುಹಾಕಿ ಈ ಥರದ ಆದಿ ಬೀದಿನಲ್ಲಿ ಮಾತನಾಡ್ತಕ್ಕಂಥದ್ದಕ್ಕೆ ಸ್ತಬ್ಧ ಮಾಡಿದರೆ ಅದಕ್ಕೆ ಕಾಂಗ್ರೆಸ್ ಗೌರ್ಮೆಂಟು, ಸಿದ್ದರಾಮಯ್ಯನವ್ರ ಲೀಡರ್ಶಿಪ್ಪು, ಗೃಹ ಸಚಿವರು ಇದನ್ನೇನಾದ್ರು ಮಾಡದೇ ಇದ್ದರೆ ವೀರೇಂದ್ರ ಹೆಗ್ಡೆ ಅವರು ಹೇಳ್ದಂಗೆ ದಿನನಿತ್ಯ ಅಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಇನ್ನೊಂದು ಕಡೆನೋ ಕಾಮೆಂಟ್ಸು ನಿಮಗೂ ಗೊತ್ತು ಮಾತಾಡ್ತಾಯಿದ್ರು. ಇದನ್ನು ಬಿ ಜೆ ಪಿಯವರು ಅಧ್ಯಕ್ಷರಾಗಿದ್ದಾಗ, ಬಿ ಜೆ ಪಿಯವರು ಸರ್ಕಾರ ಇದ್ದಾಗ, ಗೃಹ ಸಚಿವರಾಗಿ ಅಶೋಕ್ ಇದ್ದಾಗ ನಡೆದಂಥ ಘಟನೆಗೆ ಒಂದು ತಿಲಾಂಜಲಿ ಆಗಿರಲಿಲ್ಲ. ನಾಚಿಕೆ ಆಗಬೇಕು ಅವ್ರಿಗೆ. ಜೆ ಡಿ ಎಸ್ನವರು ಮಾತಾಡ್ತಾರೆ. ಇಂಥದ್ದು ಯಾವುದಾದ್ರು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡಿದ್ರೆ ನಮ್ಮ ಮುಂದೆ ಹೇಳಿ. ಇಂಥ ತೀರ್ಮಾನಕ್ಕೆ ಸ್ವಾಗತ ಮಾಡಬೇಕು. ಅವ್ರ ಕೈಲಿ ಸ್ವಾಗತ ಮಾಡೋಕ್ಕೆ ಆಗದೇ ಇದ್ದರೆ ಸುಮ್ಮನಾರು ಇರಬೇಕು. ಸೊ ವೀರೇಂದ್ರ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ, ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಎಲ್ಲ ಭಕ್ತರು ಒಳ್ಳೆಯದಾಯಿತು, ಇದಕ್ಕೊಂದು ಎಂಡ್ ಆಯಿತು ಅಂದಿದ್ದಾರೆ. ಸೊ ಹೋಗೋರು ಯಾರು ಬೇಕಾದ್ರೂ ಹೋಗ್ಬೋದು. ನೆನ್ನೆ ಚನ್ನಪಟ್ಟಣದಿಂದ ನಮ್ಮ ಕಾಂಗ್ರೆಸ್ಸಿನ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಒಂದು 100 ವೆಹಿಕಲಲ್ಲಿ ಹೋಗಿದ್ದಾರೆ. ಸಾಕಷ್ಟು ಕಡೆ ಇವತ್ತು ನೆನ್ನೆ ನಮ್ಮ ಉಪಮುಖ್ಯಮಂತ್ರಿಗಳೇ ಉಡುಪಿಗೆ ಹೋಗಿದ್ದಾರೆ. ಸೊ ಧಾರ್ಮಿಕವಾಗಿ ದೇವಸ್ಥಾನಕ್ಕೆ ಕಾರ್ಯಕರ್ತರು ಕರ್ಕೊಂಡು ಹೋಗೋದು ಅಥವಾ ಸ್ನೇಹಿತರು ಹೋಗೋದು, ಫ್ಯಾಮಿಲಿ ಹೋಗೋದು ಅದು ಸರ್ವೇ ಸಾಮಾನ್ಯ. ತಪ್ಪೇನಿದೆ? ಜೆ ಡಿ ಎಸ್ ಅವರು ಹೋಗಲಿ. ಸ್ಟೇಟ್ ಪೊಲೀಸ್ನಷ್ಟು ಎಫೆಕ್ಟಿವ್ ಆಗಿ ಇಲ್ಲಿವರೆಗೆ ಯಾವುದೇ ತನಿಖೆ ಕಂಪ್ಲೀಟೇ ಆಗಿಲ್ಲ ಸಿ ಬಿ ಐ ಎನ್ ಐ ಇಂದ. ಸಿ ಬಿ ಐ ಎನ್ ಐ ಏನಾಗಿದೆ, ರಾಷ್ಟ್ರ ವ್ಯಾಪ್ತಿ ಏಜೆನ್ಸಿ ಆದ್ದರಿಂದ ಅವ್ರಿಗೆ ಕೆಲಸನೂ ಜಾಸ್ತಿ ಇರುತ್ತೆ. ಬಟ್ ಆದರೆ ನನಗೆ ಕೆಲಸದ ಒತ್ತಡದಿಂದ ಆಗಿಲ್ವೋ ಇಲ್ಲಿವರೆಗೆ ಸಿ ಬಿ ಐ ನಾವು ಕೊಟ್ಟಂಥವು ಯಾವುವು ಸಹ ಕಂಪ್ಲೀಟಾಗಿ ಒಂದು ಕನ್ಕ್ಲೂಷನ್ಗೆ ತೀರ್ಮಾನವೇ ಆಗಿಲ್ಲ. ಸಿ ಐ ಡಿನಲ್ಲಿ ಇಂಥವು ಸಾವಿರಾರು ನೂರಾರು ಎಲ್ಲ ಸರ್ಕಾರದಲ್ಲೂ ಸಹ ಹಂತವಾಗಿ ತೀರ್ಮಾನ ಆಗಿದೆ. ನಮ್ಮ ಅಧಿಕಾರಿಗಳು ಆಗಲಿಲ್ಲ, ಇದು ಅದನ್ನು ಮೀರಿದ್ದು ಅಂತ ಅಂದಾಗ ನಾವು ಆಟೋಮೆಟಿಕ್ಕಾಗಿ ಎನ್ ಐಗೋ ಸಿ ಬಿ ಐಗೋ ಕೊಡಬೇಕಾಗತ್ತೆ. ಜೊತೆಗೆ ಕೋರ್ಟು ಸಹ ಸುಮ್ಮನೆ ಇರಲ್ಲ. ಸೊ ರಾಜ್ಯ ವ್ಯಾಪ್ತಿ ಮೀರಿದಾಗ ಅನಿವಾರ್ಯವಾಗಿ ಸಿ ಬಿ ಐ ಮಾಡಬೇಕಾಗಿತ್ತು. ಇದು ಆ ಥರದ್ದೇನು ಪ್ರಮೇಯ ಬರೋಲ್ಲ. ಫಾರಿನ್ ಫಂಡ್ ಬಂದಿದ್ರೆ ನೋಡೋಣ, ಏನು ವಿಟ್ನೆಸ್ ಇದೆ. ಆಯಿತು, ಅವರು ಯಾವ್ದಾರ ಪ್ರೂವ್ ಮಾಡಲಿ. ಫಾರಿನ್ ಫಂಡ್ ಬಂದಿದ್ರೆ ಖಂಡಿತ ಕೊಡ್ತೀವಿ. SIT ಅಂದರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅವ್ರು ಮಾಡಿದಾಗ ಅವ್ರಿದ್ದಾಗ ಮಾಡಿದ್ರಲ್ಲ, ಅದು ಅದರಿಂದ ಯಾವುದೇ ಉಪಯೋಗ ಇಲ್ಲ. ಅಶೋಕ್ ಭಾಳ ಪ್ರಬಲರು. ವಿಜೇಂದ್ರ ಅಶೋಕ್ ನಿಲ್ಲಿಸ್ಬಿಟ್ರೆ ಈ ರಾಜ್ಯದ ಎಲ್ಲ ತನಿಖೆನೂ ಆಗೋಯ್ತವೆ. ಭಾಳ ಪ್ರಬಲವಾದಂಥ ವ್ಯಕ್ತಿಗಳು. ಪಾಪ ಬಿಡ್ರಿ, ಯಾಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.